ಎಲ್ಲೋ ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಗಂಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಅರ್ಧ ಸ್ಪೂನ್ನಷ್ಟು ಮೆಂತೆಕಾಳನ್ನು ಸೇರಿಸಿ ನೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. 3-4 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ವಾಶ್ ಮಾಡ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೊಟೊ ಹಾಗೂ 3-4 ಹಸಿರು ಮೆಣಸಿನ್ಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಿ ಮೆಂತೆ ಗಂಜಿ ಮಾಡ್ತೀವಲ್ಲ, ಅದಕ್ಕಿಂತ ತುಂಬಾ ಟೇಸ್ಟಾಗಿ ಡಿಫ್ರೆಂಟಾಗಿ ಮಾಡ್ಬೋದು ಇದನ್ನು. ಮತ್ತು 1 ಹಿಡಿಯಷ್ಟು ನಾನು ಮೆಂತೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಆಲೂಗಡ್ಡೆಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್, ಅದರ ಜೊತೆಗೆ 5-6 ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾವು ನಮಗೆ ಇಷ್ಟ ಬರುವ ಯಾವುದೇ ವೆಜಿಟೇಬಲ್ ಕೂಡ ನಾವಿಲ್ಲಿ ಬಳಸ್ಕೋಬೋದು. ಈಗ ನಾನು ಫ್ಲೇವರಿಗೋಸ್ಕರ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಕಾರಿ ಬೇಯಲು ಅವಶ್ಯಕತೆ ಇರುವಷ್ಟು ನೀರನ್ನು ಕೂಡ ಹಾಕಿ ತರಕಾರಿಯನ್ನು ಬೇಯಲು ಇಟ್ಕೊಳ್ತಾ ಇದ್ದೀನಿ. ಇವತ್ತು ವೆಜಿಟೇಬಲ್ ಗಂಜಿ ಮಾಡೋದ್ರ ಜೊತೆಗೆ ಯಾವುದಾದ್ರೂ ಒಂದು ತರಕಾರಿಯ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ. ನಾನಿವತ್ತು ನಿಮಗೆ ಕ್ಯಾರೆಟ್ನ ಪ್ರಾಮುಖ್ಯತೆ ಏನು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾರೆಟ್ನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೂ B6 ಇರೋದ್ರಿಂದ ಕ್ಯಾರೆಟ್ ನಾವು ಯಾವಾಗಲೂ ಸೇವಿಸೋದ್ರಿಂದ ದೇಹವನ್ನು ಕ್ಯಾನ್ಸರ್ನಿಂದ ರಕ್ಷಣೆ ಮಾಡುತ್ತೆ. ಹಾಗೆ ಕ್ಯಾರೆಟ್ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಶೈನಿಯಾಗಿ ಇರುತ್ತೆ. ಕ್ಯಾರೆಟ್ನಲ್ಲಿ ವಿಟಮಿನ್ ಸಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ನ ಆರೋಗ್ಯವನ್ನು ಕಾಪಾಡುತ್ತೆ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಆಗುವಷ್ಟೊತ್ತಿಗೆ ಕ್ಯಾರೆಟ್ನ ಇನ್ನೊಂದು ಉಪಯೋಗವನ್ನು ಕೂಡ ನಾನು ತಿಳಿಸ್ತೀನಿ. ನಾವು ಕ್ಯಾರೆಟ್ನ ಅತಿಯಾಗಿ ಸೇವಿಸೋದ್ರಿಂದ ನಮ್ಮ ಹುಳುಕು ಹಲ್ಲಿನ ಸಮಸ್ಯೆ ಇರೋದಿಲ್ಲ. ಕ್ಯಾರೆಟು ನಮ್ಮ ಸ್ಕಿನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನಮ್ಮ ಒಸಡು ಹಾಗೂ ಹಲ್ಲನ್ನು ಕೂಡ ರಕ್ಷಣೆ ಮಾಡುತ್ತೆ. ಆದ್ದರಿಂದ ನಾವು ಅತಿಯಾಗಿ ಕ್ಯಾರೆಟ್ನ ಬಳಸೋದು ಒಳ್ಳೆಯದು. ಮಕ್ಕಳಿಗೂ ಕೂಡ ಕ್ಯಾರೆಟ್ ಜ್ಯೂಸ್ ಅಥವಾ ಈ ರೀತಿ ಏನಾದರೂ ಗಂಜಿ ಆ ಥರ ಮಾಡಿಕೊಡೋದು ತುಂಬಾ ಒಳ್ಳೆಯದು. ನೋಡಿ, ಈಗ ಅಕ್ಕಿ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ನೀವು ನೋಡ್ತಾ ಇರ್ಬೋದು, ಇದು ತುಂಬ ಮೆದುವಾಗಿ ಬೆಂದಿದೆ. ಇದನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅನ್ನ ತರಕಾರಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡೋದ್ರಿಂದ ಒಳ್ಳೆ ರುಚಿ ಕೂಡ ಬರುತ್ತೆ. ಹಾಗೆ ಮಕ್ಕಳು ಈ ತರಕಾರಿ ಎಲ್ಲ ಹಾಗೆ ಬಾಯಿಗೆ ತಿನ್ನಲಿಕ್ಕೆ ಸಿಕ್ಕಿದರೆ ಅದನ್ನು ಎರ್ಕಿ ಪಕ್ಕಕ್ಕೆ ಇಡ್ತಾರೆ. ಈ ರೀತಿ ಮಾಡೋದ್ರಿಂದ ಎಲ್ಲನೂ ಮಿಕ್ಸ್ ಆಗಿರೋದ್ರಿಂದ ಮಕ್ಕಳು ತುಂಬಾ ಖುಷಿಪಟ್ಟು ತಿಂತಾರೆ. ಅಷ್ಟೇ ಅಲ್ಲದೆ ನಾನಿಲ್ಲಿ ಗಂಜಿಗೆ ಮೆಂತೆಕಾಳು, ಮೆಂತ್ಯ ಸೊಪ್ಪು ಹಾಗೆ ಎಲ್ಲ ರೀತಿಯ ತರಕಾರಿಯನ್ನು ಬಳಸಿದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಈಗಿನ ಬೇಸಿಗೆಯ ಬಿಸಿಲಿನಲ್ಲಿ ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡೋಕ್ಕೆ ಕೂಡ ತುಂಬ ಉಪಯೋಗಕಾರಿಯಾಗಿದೆ. ಈಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ 2-3 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಯಾವುದೇ ರೀತಿ ಗಂಟು ಇರದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ ಆನ್ ಮಾಡಿಕೊಂಡು ಗಂಜಿನ ಕುದಿಲಿಕ್ಕೆ ಇಟ್ಕೊಳ್ತೀನಿ. ಗಂಜಿ ಕುದಿಯುವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಕಾಯಿ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ಹಾಲು ಹಾಕೋದ್ರಿಂದ ಗಂಜಿಯ ರುಚಿ ಇನ್ನಷ್ಟು ಹೆಚ್ಚಾಗತ್ತೆ. ನಂತರ ಗಂಜಿ ಚೆನ್ನಾಗಿ ಕುದಿಯುವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ 2-3 ನಿಮಿಷ ಕುದಿಸ್ಕೊಂಡ್ರೆ ಆರೋಗ್ಯಕ್ಕೆ ಉತ್ತಮವಾದ, ತಿನ್ನಲು ರುಚಿಕರವಾದ ವೆಜಿಟೇಬಲ್ ಗಂಜಿ ಸವಿಯಲು ಸಿದ್ಧ. ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.